ಸರ್ 4 ವರ್ಷಗಳ ಕಾಲ ಒಂದಷ್ಟು ಗ್ಯಾಪ್ ಅನ್ನ ತಗೊಳ್ತೀರಾ ನ್ಯಾಷನಲ್ ಅವಾರ್ಡ್ ವಿನ್ ಆದ್ಮೇಲೆ. ಆ 4 ವರ್ಷಗಳ ಜೀವನ ಹೇಗಿತ್ತು ಸರ್? ತುಂಬಾ ಅದ್ಭುತವಾಗಿತ್ತು. ಹೇಗೆ ಸರ್? ಅದನ್ನು ನಗಾಡ್ಕೊಂಡು ಹೇಳ್ತೀರಲ್ಲ ಸರ್. ತುಂಬಾ ಅದ್ಭುತವಾಗಿತ್ತು. ಎಲ್ಲಿವರೆಗೂ ಅಂದ್ರೆ ಯಾಕಾದ್ರೂ ಸಿನಿಮಾಗೆ ಬಂದು ಅನ್ನೋಷ್ಟು ಬೇಸರ. ಅದ್ಭುತವಾಗಿತ್ತಾ? ಅಷ್ಟು ಅದ್ಭುತವಾಗಿತ್ತು. ಹ. ಸೊ ಲಕಿಲಿ ಒಂದು ನನ್ನ ಸುತ್ತಮುತ್ತ ಒಂದಷ್ಟು ಒಳ್ಳೆ ಮನಸ್ಸುಗಳಿದ್ದಾವೆ. ಸಂಚಾರ ವಿಜಯ್, ಹರಿಪ್ರಕಾಶ್ ಅಂತ ಒಬ್ಬ ನನ್ನ ಫ್ರೆಂಡ್, ತುಂಬ ಹಳೆ ಫ್ರೆಂಡು, ಜೊತೆಗೆ ಫ್ಯಾಮ್ಲಿ, ಇನ್ನೊಂದು ಇಬ್ಬರು ಮೂರು ಜನ ಆ ಖಾಲಿ ಇರೋ ಟೈಮಲ್ಲೂ ನನ್ನನ್ನು ಏನು ಆ ಕಾನ್ಫಿಡೆನ್ಸ್ ಕಳೆದೋಗ್ದಿರ ಪ್ರಯತ್ನ ಮುಂದುವರ್ಸೋದಕ್ಕೆ ಬೇಕಾಗಿರೋಷ್ಟು ನನಗೆ ಊಟ ತಿಂಡಿ ಎಲ್ಲ ಥರದಲ್ಲೂ ಅವರು ಜೊತೆಲಿದ್ದು ಮುಂದಕ್ಕೆ ನಡೆಸಿದ್ರು. ಹಂಗಾಗಿ ನಾತಿಚರಾಮಿಯಿಂದ ಇಲ್ಲಿವರೆಗೂ ನನ್ನ ಸ್ಟಾಪ್ ಕೊಡೋ ಥರ ಆಯಿತು. ಇಲ್ಲೊಂದ್ ಕಡೆ ಆತ್ಮೀಯ ಗೆಳೆಯ ಸಂಚಾರ ವಿಜಯ್ ಅವರು ಈಗಿಲ್ಲ, ಎಷ್ಟು ನೆನಪಲ್ಲಿದ್ದಾರೆ. ನೆನಪಲ್ಲಿದ್ದಾರೆ. ಅವ್ರು ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಭೌತಿಕವಾಗಿಲ್ಲ ಅಷ್ಟೇ. ಅಂದರೆ ನಾನು ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡೋಕೆ ಅವ್ರಿಲ್ಲ ಅನ್ನೋದು ಬಿಟ್ಟರೆ ಅವ್ರಿದ್ದಾರೆ. ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಅವ್ರು ಇರಲೇಬೇಕು. ಯಾಕಂತಂದ್ರೆ ಎಲ್ಲಿವರೆಗೂ ಮನ್ಸೂರೆ ಅನ್ನೋ ಹೆಸರು ಇರುತ್ತೋ, ಮನ್ಸೂರೆ ಜೊತೆ ಸಂಚಾರಿ ವಿಜಯ್ ಇದ್ದೇ ಇರ್ತಾರೆ. ಸರ್ ಅವ್ರು ಹೆಂಗ್ ಪರಿಚಯ ಆದ್ರು ಸರ್? ತುಂಬ ಲಾಂಗ್ ಸ್ಟೋರಿ ಇದೆ. ಆ್ಯಕ್ಚುಲಿ ಅದು ಒಂದು ನಮ್ಮ ಫ್ರೆಂಡು ಸಂತೋಷ್ ಕೊಡಂಕೇರಿ ಅಂತ, ಅವರೊಂದು ಸಿನಿಮಾಗೆ ಆಡಿಷನ್ ಮಾಡ್ತಾಯಿದ್ರು. ನಾನು ಆ ಸಿನಿಮಾಗೆ ಎಲ್ಲ ಥರದ ಪ್ರೊಡಕ್ಷನ್ನು, ಡೈರೆಕ್ಷನ್ ಎಲ್ಲ ಥರದಲ್ಲೂ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಆ ಸಿನಿಮಾದ ಆಡಿಷನ್ಗೆ ಬಂದವರು ವಿಜಯ್ ಕುಮಾರ್ ಬಿ. ಸಂಚಾರಿ ವಿಜಯ್ ಇಲ್ಲ, ವಿಜಯ್ ಕುಮಾರ್ ಬಿ ಅಲ್ಲಿ ಬಂದಿದ್ದು. ಅವರು ಮಾಡಬೇಕಂತ ಸಿನಿಮಾ ಕಾರಣಾಂತರಗಳು ನಿಂತೋಯ್ತು. ಆ ಟೈಮಲ್ಲಿ ನಂದು ಹರಿವು ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಒಂದು ಹುಚ್ಚುತ್ತಾ ಇರ್ತದೆ, ಶುರು ಮಾಡ್ಬೋಣ ಅಂತೇಳಿ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಸಂಚಾರಿ ವಿಜಯ್ ಅವ್ರದ್ದು ಆಡಿಷನ್ ನಾನೇ ತೊಗೊಂಡಿದ್ದೆ. ಅವತ್ತು ಅಲ್ಲಿ ಬಂದಾಗ ಅವ್ರಿಗೊಂದು ಡೈಲಾಗ್ ಪೇಪರ್ ಕೊಟ್ಬಿಟ್ಟು ಡೈಲಾಗ್ ಹೇಳ್ಬೇಕು ಅಂತ ಎಲ್ಲರಿಗೂ ನಾನೇ ಶೂಟ್ ಮಾಡ್ತಾ ಇದ್ದಿತ್ತು ಅಲ್ಲಿ ನಿಂತ್ಕೊಂಡು. ಸೊ ವಿಜಯ್ ಅವ್ರದ್ದು ಆ್ಯಕ್ಟಿಂಗ್ ಸಖತ್ ಇಷ್ಟ ಆಗೋಗಿತ್ತು. ಅಂದರೆ ಒಂದು ಪೇಪರ್ ಕೊಟ್ವಿ. ಪೇಪರ್ ಕೊಟ್ಟರೆ ಇದು ಏನು ಇದು ಎಮೋಷನ್ ಏನು, ಈ ಥರದ ಒಂದು ಸೀನ್ ಇರುತ್ತೆ ಇಲ್ಲಿ, ಈ ಥರದ ಎಮೋಷನ್ ಸರಿ ಅಂತ ನಾರ್ಮಲ್ ಆಗಿ ಈಗ ನೀವು ನಮ್ಮ ಜೊತೆ ಹೆಂಗೆ ಮಾತಾಡ್ತಾರೆ ಅದೇ ಥರ ಮಾತಾಡಿದ್ರು. ಆ ಕಡೆ ಹೋಗ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ. ಅಲ್ಲಿ ಗೋಡೆ ಹತ್ರ ಹೋಗಿ ನಿಂತ್ಕೊಂಡ್ರು. ಗೋಡೆ ಹತ್ರ ನಿಂತ್ಕೊಂಡವರು 1 ನಿಮಿಷ ಅಂತ ಹೇಳ್ಬಿಟ್ಟು ಆ ಕಡೆ ಟರ್ನ್ ಆದರು. ಟರ್ನ್ ಆಗಿಬಿಟ್ಟು ಒಂದು 20 ಸೆಕೆಂಡ್ 30 ಸೆಕೆಂಡ್ ಹಿಂಗೆ ಟರ್ನ್ ಆದರೆ ಕಣ್ಣು ಫುಲ್ ನೀರು ತುಂಬ್ಕೊಂಡಿದೆ. ಒಂದು 20 ಸೆಕೆಂಡ್ ಅಷ್ಟೇ ಕಣ್ಣು ಫುಲ್ ತುಂಬ್ಕೊಂಡಿದ್ದೆ. ಅಲ್ಲಿವರೆಗೂ ಮಾತಾಡಿದ ವಾಯ್ಸ್ ಇಲ್ಲ. ಆ ಕಂಪ್ಲೀಟಾಗಿ ಆ ಎಮೋಷನ್ ಬೇಕಾದ್ರೆ ಆ ಎಮೋಷನಲ್ಲಿ ಒಂದು ಶಾರ್ಟಲ್ಲಿ ಆಡಿಷನ್ ಕೊಟ್ಬಿಟ್ಟು ಮತ್ತೆ ನಾರ್ಮಲ್ ಅಲ್ಲಿ ಕಳೆದೋಗ್ಬಿಟ್ಟಿದ್ದೆ. ಇದು ವಿಜಯ್ಗೂ ನನಗೂ ಆಗಿದ್ದ ಪರಿಚಯ. ಅದಾದಮೇಲೆ ನಾವು ಹರಿವು ಹುಚ್ಚಾಟಗಳು ಮಾಡೋಕ್ಕೆ 2012ರಲ್ಲಿ ಹೋದಾಗ ಸೊ ಅಲ್ಲಿ ಅವರ ಡೆಡಿಕೇಶನ್ ನೋಡಿದ್ವಿ. ಹೇಗೆ ಅಂತಂದರೆ ಬೆಳಗ್ಗೆ ಬಂದು ಮೇಕಪ್ ಹಾಕ್ಕೊಂಬಿಟ್ರೆ ಸಂಜೆ ಮೇಕಪ್ ತೆಗೆದು ಪ್ಯಾಕಪ್ ಹೇಳೋವರೆಗೂ ಅವ್ರ ಕ್ಯಾರೆಕ್ಟರ್ನ ಆಚೆ ಬರ್ತಾ ಇರಲಿಲ್ಲ. ಅಷ್ಟು ಸಂಚಾರಿ ವಿಜಯ್ ಸಖತ್ ಜಾಲಿ ಮನುಷ್ಯ, ಸಖತ್ ಖುಷಿಯಾಗಿ ಹ್ಯಾಪಿಯಾಗಿ ಎಲ್ಲರಿಗೂ ಜೋಕ್ ಮಾಡ್ಕೊಂಡು ಇರ್ತಾರೆ. ಅದೇ ಒಂದ್ಸಲ ಆ ಮೇಕಪ್ ಹಾಕ್ಬಿಟ್ಟು ಆ ಕ್ಯಾರೆಕ್ಟ್ರಲ್ಲಿ ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ. ನನಗೆ ಬೇರೆ ಥರ ಏನಪ್ಪ ಇವ ನಮ್ಮ ಕಡೆ ಅಂದರೆ ನಮ್ದೆಲ್ಲ ಲೋ ಬಡ್ಜೆಟು ಆಯಿತಾ. ಒಂದು ಓಮ್ನಿ, ಇನ್ನೊಂದು ಯಾವುದು ಕ್ವಾಲಿಸೋ ಇನ್ನೋವಾ ಗಾಡಿನ ಏನೋ ಇಟ್ಕೊಂಡು 2-3 ಗಾಡಿಯಲ್ಲಿ ಶೂಟಿಂಗ್ ಹೋಗಿದ್ದೀವಿ. ಇವ್ರಿಗೇನಾದ್ರು ಅನ್ಕಂಫರ್ಟ್ ಆಗ್ತಾ ಇದೆಯಾ, ಅದಕ್ಕೆ ಮಾತಾಡ್ತಾ ಇಲ್ವ ಅನ್ನೋ ಥರ ಟೆನ್ಷನ್ ಆಗಿತ್ತು. ಬಟ್ ನನಗೇನು ಮಾತಾಡೋ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ಬಡ್ಜೆಟ್ ಇಲ್ವ. ಹಿಂಗೆ ಕೇಳ್ಬಿಟ್ರು ಅದು ಬೇಕು ಅಂತಂದ್ರೆ ಕೊಡೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಒಂದು ದಿವಸ ಆದ್ಮೇಲೆ 2ನೇ ದಿವಸ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರು ಊಟ ಮಾಡೋವಾಗ್ಲೂ ಅಂದರೆ ಬ್ರೇಕಲ್ಲಿ ಊಟ ಮಾಡೋವಾಗ್ಲೂ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂಗೆ ಹೋಮ್ ವರ್ಕ್ ಮಾಡ್ಕೊತಾ ಇದ್ರು. ಆ ಟೀ ಗ್ಲಾಸ್ ಇಟ್ಕೊಂಡಾಗ್ಲೂ ಅದನ್ನ ಇಟ್ಕೊಳ್ಳೋದು ಹಿಂಗೆ ಇಟ್ಕೊಂಡ್ರೆ ಹೇಗೆ, ಹೀಗೆ ಇಟ್ಕೊಂಡ್ರೆ ಯಾಕೆ. ಸೊ ಅದು ಅವ್ರದ್ದು ಕಂಪ್ಲೀಟಾಗಿ ಆ ಡೆಡಿಕೇಶನಲ್ಲೇ ಇರ್ತಾಯಿದ್ರು. ಮತ್ತೆ ಸಂಜೆ ಮೇಕಪ್ ತೆಗೆದ್ರೆ ಮತ್ತೆ ಅದೇ ಜಾಲಿ ವಿಜಯ್. ಅಲ್ಲಿ ಅದು ಲವ್ ಆಯಿತು. ಸೊ ಅದಕ್ಕೇನೆ ಆ ಸಿನಿಮಾ ನಿಂತೋದಾಗ್ಲೂ ಅಷ್ಟೇ ನನಗೆ ಎಲ್ಲಿ ನೆಕ್ಸ್ಟ್ ಶುರು ಮಾಡಿದಾಗ ಅವ್ರ ಕೈ ಸಿಗಲ್ವ ಅಂತ ಹೇಳ್ಬಿಟ್ಟು ಆ ಇಡೀ ಸಿನಿಮಾಗೆ ನಾನು ಅವ್ರಿಗೆ ಮಾತಾಡಿದ್ದೆ 10,000 ರೂಪಾಯಿ ಪೇಮೆಂಟು. ಆ ಹರಿವಿಗೆ ಫಸ್ಟು ಒಂದು 3,000 ಏನೋ ನನಗೆ ಶೂಟಿಂಗ್ ಎಲ್ಲ ದುಡ್ಡಿಲ್ದಿರ ನಿಂತೋಗೆ ವಾಪಸ್ ಬರೋಕ್ಕೂ ಕಾಸಿಲ್ಲದೆ ಓದಾಡ್ಕೊಂಡು ಬಂದಿದ್ದು. ಎಲ್ಲ ಒಂದು 3,000 ರೂಪಾಯಿ ಏನೋ ಅರೇಂಜ್ ಮಾಡ್ಕೊಂಡು 2,500 3,000 ವಿಜಯನಗರ ಅತ್ತಿಗುಪ್ಪೆ ಹತ್ರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೀಟ್ ಮಾಡಬೇಕು ಅಂತ ಕರೆದು ಅವ್ರಿಗೆ ದುಡ್ಡು ಕೊಡೋಕೆ ಹೋದೆ. ಏನಕ್ಕಿದೆ ಅಂತಂದ್ರು.
ಏನಿಲ್ಲ ಈಗ ಸದ್ಯಕ್ಕೆ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ, ಹ್ಮ್. ಬಟ್ ನಾನು ಯಾವಾಗ ಮಾಡಿದ್ರು ಶರಣಪ್ಪ ಪಾತ್ರ ನೀವೇ ಮಾಡಬೇಕು, ಹ್ಮ್. ಅದಕ್ಕೆ ಇದನ್ನ ಅಡ್ವಾನ್ಸ್ ಆದ್ರೆ ಅನ್ಕೊಳ್ಳಿ ಏನು ಅನ್ಕೊಳ್ಳಿ, ಇಷ್ಟೇ ಇರೋದು ನನ್ನ ಹತ್ರ ಅಂತ ಕೊಡೋಕೆ ಹೋದಾಗ ತಗೊಳ್ಳಿಲ್ಲ, ನಾನು ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ರು. ಹ್ಮ್. ಬಟ್ ನಾನೇ ಹೋಗ್ಬೇಕಾಗಿದ್ದ ಪರಿಸ್ಥಿತಿನ ಉಲ್ಟಾ ಆಗೋಯ್ತು. ಅವರೇ ಹುಡ್ಕೊ ಬಂದು ಹ್ಮ್. ಸಿನಿಮಾ ಮಾಡಲೇಬೇಕು ಅಂತ. ನಾನು ಅಷ್ಟೊತ್ತಿಗೆ ಹ್ಮ್. ಸಿನಿಮಾ ಬಿಟ್ಟು ಜರ್ನಲಿಸಮ್ಗೆ ಹೋಗಿ ಸಂಯುಕ್ತ ಕರ್ನಾಟಕದಲ್ಲಿ ಒಂದು 6-8 ತಿಂಗಳು ಕೆಲಸ ಮಾಡಿ ಮತ್ತೆ ವಾಪಸ್ ಆರ್ಟ್ ಡೈರೆಕ್ಷನ್ ಬಂದು ನನ್ನ ಫೈನಾನ್ಷಿಯಲ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಆರಾಮಾಗಿ ಆರ್ಟ್ ಡೈರೆಕ್ಷನಲ್ಲಿ ಒಂದು ಒಳ್ಳೆ ಆ್ಯಡ್ ಶೂಟ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ 2 ತಿಂಗಳಿಗೆ ಬದುಕಷ್ಟು ದುಡ್ಡು ಬರ್ತಾ ಇತ್ತು. ಆ ಥರ ಇದ್ದಾಗ ಬಂದ್ಬಿಟ್ಟು ಈ ಸಿನಿಮಾ ಮಾಡಲೇಬೇಕು ಅಂತ. ನಾನು ಬೇಡ ಸರ್, ಪ್ರೊಡ್ಯೂಸರ್ ಸಿಗಲ್ಲ, ಇಲ್ಲ ಈ ಸರಿ ಹೆಂಗಾದ್ರು ಮಾಡೋಣ, ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಸಿನಿಮಾ ಮಾಡಲೇಬೇಕು ಅಂತ ಹಠ ಮಾಡಲೇಬೇಕು ಅಂತೇಳಿ ನಾನು ಕಳ್ಕೊಂಡಿದ್ದ ಅಂದರೆ ಡೈರೆಕ್ಷನ್ನೇ ಬಿಡಬೇಕು ಅಂತಿದ್ದವನ್ನ ಮತ್ತೆ ಬಂದು ನೀವು ಬಿಡ್ಬಿಟ್ಟು ಮಾಡಿರೋದು. ಅಂದ್ರೆ ಒಂದ್ ಲೆಕ್ಕದಲ್ಲಿ ನೀವು ಇವತ್ತು ಡೈರೆಕ್ಟರ್ ಆಗಿದ್ರೆ ಅದಕ್ಕೆ ಕಾರಣ ಸಂಚಾರ ವಿಜಯ್. 100%. ಅದ್ರಲ್ಲಿ ಒಂದು ಲೆಕ್ಕದಲ್ಲಲ್ಲ, 100%. 100% ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.